ಇಂದು ರಂಜಾನ್ ಪವಿತ್ರವಾದಂಥ ಹಬ್ಬ ಈದ್ ಉಲ್ ಫಿತರ್. ದೇಶಾದ್ಯಂತ ವಿಶ್ವಾದ್ಯಂತ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಧರ್ಮದ ಜನರು ನಾವೆಲ್ಲರೂ ಅಂತಮ್ರ ಅಂತೇಳಿ ವಿಶ್ವಾದ್ಯಂತ ಈ ಹಬ್ಬವನ್ನ ಬಹಳ ಭಕ್ತಿ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಾಮರಸ್ಯದಿಂದ, ಕರುಣೆಯಿಂದ ಆಚರಣೆ ಮಾಡುವಂಥ ಹಬ್ಬ. ಸುಮಾರು 1 ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸದ ವೃತ್ತ ಜೊತೆಗೆ ಆ ಕಠಿಣ ಪರಿಶ್ರಮದೊಂದಿಗೆ ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳೋಣ ಅಂತೇಳಿ ಆ ಅಲ್ಲಾವಿನ ಆಶೀರ್ವಾದದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಕೊನೆ ದಿನದಂದು ನಮ್ಮ ಈದ್ಗಾ ಮೈದಾನದಲ್ಲಿ ಪವಿತ್ರ ನಮಾಜ್ ನಂತರ ಮುಸಲ್ಮಾನ್ ಬಾಂಧವರು, ಅಂಜುಮನ್ ಇಸ್ಲಾಂ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲರೂ ಗಣ್ಯರು ಸೇರಿ ಮುಸಲ್ಮಾನ್ ಬಾಂಧವರು ಪವಿತ್ರವಾದಂಥ ಜಾಗೃತ ಉತ್ತರ ಕರ್ನಾಟಕದ ಮಠ ಶ್ರೀ ಮೂರ್ಸಾವ್ ಮಠಕ್ಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಮಾಡಿ, ಪೂಜ್ಯರಿಗೆ ಗೌರವ ಸಲ್ಲಿಸಿ, ಅವ್ರ ಕಡೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ, ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪರಂಪರೆ, ಒಂದು ದೊಡ್ಡ ಪರಂಪರೆ. ದೇಶಾದ್ಯಂತ ನಾವೆಲ್ಲರೂ ಕೂಡಿ ಮುಂದು ಅಂತೇಳಿ ಈ ಮೂರ್ಸಾವ್ ಮಠ ಈ ಒಂದು ಒಳ್ಳೆ ಪರಂಪರೆಗೆ ನಾಂದಿ ಹಾಡಿದೆ. ಈ ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು, ಎಲ್ಲ ಸಮಾಜದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬೇರೆ ಬೇರೆ ಸಮಾಜ ಬಾಂಧವರು ಇಲ್ಲಿ ಸೇರಿ ಮುಸಲ್ಮಾನ್ ಬಾಂಧವರಿಗೆ ಗೌರವವನ್ನು ಸಲ್ಲಿಸಿ, ನೀವು ನಮ್ಮವರು, ನಾವು ನಿಮ್ಮವರು, ನಾವೆಲ್ಲರೂ ಒಂದಾಗಿ ಯಾವುದೇ ಆ ಕೆಟ್ಟ ರಾಜಕೀಯ, ಕೆಟ್ಟ ಮುಖಂಡರ ಮಾತು ಕೇಳಾರ್ದೆ ನಾವೆಲ್ಲರೂ ಒಂದಾಗಿರೋಣ. ಯಾರು ದೇಶದಲ್ಲಿ ಅಶಾಂತಿಯನ್ನ ಹರಡಿಸ್ಬೇಕಂತ ಪ್ರಯತ್ನ ಮಾಡ್ತಾರಲ್ಲ ಅವ್ರಿಗೆ ಒಂದು ತಕ್ಕ ಉತ್ತರ ಇದು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳೋಣ. ಈ ದೇಶ ನಮ್ಮದು, ಈ ಭಾರತ್ ಮಾತೆ ನಮ್ಮದು. ನಾವೆಲ್ಲರೂ ಕೂಡಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಬಾಯಿ ಬಾಯಿ ಅಂತ ಎಲ್ಲರೂ ಕೂಡಿ ಬಾಳುವಂಥ ಒಂದು ಒಳ್ಳೆಯ ಸಂದೇಶ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಪಾರ್ಸ್ಮಲ್ ಜೈನ್ ಇರ್ಬೋದು, ಅರ್ಜುನ್ ಪಾಟೀಲ್ ಇರ್ಬೋದು, ಬಸವರಾಜ್ ಬೆನ್ಕಲ್ ಇರ್ಬೋದು, ನಮ್ಮ ಪ್ರೇಮನಾಥ್ ಚಿಕ್ ತುಂಬ ಇರ್ಬೋದು, ಎಲ್ಲರೂ ಯುವಕ ಮಿತ್ರರು, ಹಿರಿಯರು, ಹಿಂಡಿಸ್ಕಿ ಸಾಹೇಬರು, ಅಲ್ತಾಫ್ ಹಳ್ಳೂರವರು, ಆಮೇಲೆ ಪೊಲೀಸ್ ಇಲಾಖೆ ಕಮಿಷನರ್ ಅವರು, ಇಲಾಖೆ ಇನ್ನ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಾರ. ಅವರೆಲ್ಲರಿಗೂ ಮೂರ್ಸಾವ್ ಮಠದಿಂದ ಹಾಗೂ ಪೂಜ್ಯರ ವತಿಯಿಂದ ಧನ್ಯವಾದ ಹೇಳುತ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ವರ್ಷ ತಾವು ಆ ನಮಾಜಕ್ಕೆ ಅದಾದ್ಮೇಲೆ ಮೂರ್ಸಾವ್ ಮಠಕ್ಕೆ ಬಂದು ಇದೇನು ಬಾಯಿಚಾರ ಆಯ್ತಲ್ಲ ಭಾಳ ಚೆನ್ನಾಗಿ ಕವರ್ ಮಾಡಿ ಇಡೀ ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸ ಮಾಡತ್ತೀರಿ. ಅದಕ್ಕೆ ನಿಮಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಧಾರವಾಡ ಅವಳಿ ನಗರದಲ್ಲಿ ಯುಗಾದಿ ಹಬ್ಬ ಮತ್ತು ಈ ದಿನದ ಪವಿತ್ರ ರಂಜಾನ್ ಎರಡು ಅತ್ಯಂತ ಶಾಂತಿಪೂರ್ವಕವಾಗಿ ಮುಗಿದಿದೆ. ಮತ್ತೆ ಹುಬ್ಬಳ್ಳಿ ನೆಲದಿಂದ ಯಾವಾಗಲೂ ಒಂದು ಶಾಂತಿ, ಸೌಹಾರ್ದತೆ ಮತ್ತು ಭ್ರಾತೃತ್ವದ ಒಂದು ಸಂದೇಶವನ್ನ ಇಲ್ಲಿನ ಜನ ಸದಾ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಪೂಜ್ಯರ ಮತ್ತು ಎಲ್ಲ ಜಾತಿ ಧರ್ಮದ ಮುಖಂಡರ ಒಂದು ಆಶೀರ್ವಾದದೊಂದಿಗೆ, ಸಹಕಾರದೊಂದಿಗೆ ಅತ್ಯಂತ ಶಾಂತಿಯುತವಾದ ಹಬ್ಬಗಳ ಆಚರಣೆ ನಡೀತಾ ಇದೆ. ಪೊಲೀಸ್ ಇಲಾಖೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಪರಂಪರೆ 50 ವರ್ಷಗಳಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ. ಹಿಂದೂ ಮತ್ತು ಮುಸ್ಲಿಂ ನಾವೆಲ್ಲರೂ ಕೂಡ ಒಂದು ಎನ್ನುವ ಸಂದೇಶವನ್ನ ಇಡೀ ದೇಶಕ್ಕೆ ತುಂಬಾ ಒಂದು ರಚನಾತ್ಮಕವಾಗಿ ಮೆಸೇಜ್ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಈ ಮಠ ಮಾಡ್ತಾ ಬಂದಿದೆ. ಆದ್ದರಿಂದ ಮುಂದಾದರೂ ಕೂಡ ನಾವು ಈ ಶ್ರೇಷ್ಠವಾದ ಭ್ರಾತೃತ್ವ ಭಾವನೆಯನ್ನ ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಶಾಂತಿ, ಸೌಹಾರ್ದತೆ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ನಮ್ಮ ನಾಡಿನಲ್ಲೇ ನೆಲೆಸುವಂತೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಮಠ ಕೆಲಸವನ್ನ ಮಧ್ಯದಿಂದ ಮಾಡ್ತಾ ಬಂದಿದೆ. ಅದರ ಜೊತೆಗೆ ಇಸ್ಲಾಂ ಎಲ್ಲ ಬಂಧುಗಳು ತುಂಬ ಚೆನ್ನಾಗಿ ಮಠದೊಡನೆ ಬಾಂಧವ್ಯವನ್ನ ಹೊಂದಿದ್ದಾರೆ. ಇಂಥ ಒಂದು ಸಂದೇಶ ಎಲ್ಲಾ ಕಡೆಯಿಂದಲೂ ಬರಬೇಕು ಅಂತ ನಮ್ಮ ಅಪೇಕ್ಷೆ ಆಗಿದೆ. ಮತ್ತು ನನ್ನ ವತಿಯಿಂದ ಮತ್ತು ಮುಸ್ಲಿಂ ಬಾಂಧವರಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತೇನೆ. ಇವತ್ತು ನಾವು ಒಂದು ಪವಿತ್ರ ಸ್ಥಾನ ಮೂರ್ಸಾವ್ ಮಠ ಸ್ವಾಮೀಜಿ ಇದ್ದೀವಿ. ನನಗೆ ಇವತ್ತು ಈ ನೆನಪಂತೂ 84ರಿಂದ ಇನ್ನಿವರೆಗೂ ನಾವು ಇಲ್ಲಿ ಬರ್ತಾ ಇದ್ದೀವಿ. 84 ನಮ್ಮ ಗುರುಗಳು ಮತ್ತು ನಮ್ಮ ಅಂಜುಮನ್ ಸಂಸ್ಥೆ ಎಲ್ಲರೂ ಕೂಡಿ ಇಲ್ಲಿಂದ ಮತ್ತು ಶ್ರೇಷ್ಠ ದರ್ಗಾಕ್ಕೆ ನಾವು ಪಾದಯಾತ್ರೆ ಮಾಡಿ ಇಲ್ಲಿ ಶಾಂತಿ, ಸೌಹಾರ್ದ ಮಾಡಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಿದ್ವಿ. ಮತ್ತು ಮತ್ತೊಮ್ಮೆ ದರ್ಗಾದಿಂದ ಇಲ್ಲಿ ಮೋಟಕ್ಕೆ ನಾವು ಎಲ್ಲ ಕೂಡಿ ಬರ್ತಿದ್ವಿ. ಎಲ್ಲ ಮುಸ್ಲಿಂ ಹಿಂದೂ ಮಾಡ್ತೀರಿ. ಇದು ಒಂದು ಸಂಕೇತ ಇದೆ.
ಇದು ಒಂದು ಮೂರ್ಸಮಠ ಸ್ವಾಮಿ ಪೀಠ ಏನಿದೆ ಒಂದು ಫೀಸ್ ಒಂದು ಸಂಕೇತ ಕೊಡುತ್ತೆ. ನಾವು ಎಲ್ಲರೂ ಬಾಳ್ಬೇಕು, ನಾವು ಭಾರತೀಯರು ಮನಸ್ಸಲ್ಲಿ ಇಟ್ಕೋಬೇಕು. ಪೊಲಿಟಿಕಲ್ ಡಿಫ್ರೆಂಟ್, ಬಟ್ ನಾವು ಭಾರತೀಯರು, ವಿ ಆರ್ ದಿ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ಆಲ್ ಈಕ್ವಲ್. ಭಗವಾನ ಯಾರಿಗೂ ಬೇರೆ ಮಾಡಿಲ್ಲ. ಸೂರ್ಯ ಒಂದೇ, ಚಂದ್ರ ಒಮ್ಮೆ, ನೀರು ಒಂದೇ, ರಕ್ತ ಒಂದೇ, ಕೆಂಪು, ಹುಡುಕಿದ್ದು ಬೇರೆ ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡಿ ಬಾಳೋಣ. ಈ ಭಾರತ ದೇಶಕ್ಕೆ ಸೌಹಾರ್ದ ಬರಲಿ ಅಂತ ನಾವು ಭಾವಿಸ್ತೇ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ನಮ್ಮ ಭಾರತ ದೇಶವನ್ನ ಮತ್ತು ಕರ್ನಾಟಕವನ್ನ ಕರೆದಿದ್ದಾರೆ. ಅವರ ನಾಡಗೀತೆಯಲ್ಲಿ ಜಯ ಭಾರತ ಜನನಿ ಯತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳೋದ್ರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಒಂದು ನಾಡಿನಲ್ಲಿ ಎಲ್ಲ ಜಾತಿ ಧರ್ಮಗಳು ಒಂದಾಗಿ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂತ ಒಂದು ಕನಸನ್ನ, ವಿಶ್ವಮಾನವ ಕನಸನ್ನ ಕುವೆಂಪು ಅವರು ಕಂಡಿದ್ರು. ಆ ಪ್ರಕಾರ ನಮ್ಮ ಹುಬ್ಬಳ್ಳಿ ನೆಲದಿಂದ ಈ ಹಿಂದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ, ಈಗ ಹೋಳಿ, ರಂಗಪಂಚಮಿ, ಯುಗಾದಿ ಮತ್ತು ರಂಜಾನ್ ಸಂದರ್ಭದಲ್ಲಿ ಒಂದು ಶಾಂತಿಯ, ಸೌಹಾರ್ದತೆಯ, ಒಂದು ಭಾವೈಕ್ಯತೆ ಮತ್ತು ಭ್ರಾತೃತ್ವದ ಸಂದೇಶವನ್ನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರು ಕಳಿಸಿದ್ದಾರೆ ಈ ನಾಡಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬರಕಾತು ಅಲ್ಲಿ ಇವತ್ತಿನ ದಿವಸ ನೂರಾರು ವರ್ಷದಿಂದ ನಮ್ಮ ಹುಬ್ಬಳ್ಳಿಯ ಈ ಈದ್ಗಾ ಮೈದಾನ್ ಮತ್ತು ಹಳೆ ಹುಬ್ಬಳ್ಳಿ ಈದ್ಗಾ ಮೈದಾನ್, ಮಂಟೂರ್ ರೋಡ್ ಈದ್ಗಾ ಮೈದಾನ್, ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ವತಿಯಿಂದ ನಾವು ಅದು ಬಕ್ರೀದ್ ಹಬ್ಬ ಇರ್ಬೋದು, ರಂಜಾನ್ ಹಬ್ಬ ಇರ್ಬೋದು, ಇವತ್ತು ರಂಜಾನ್ ಹಬ್ಬವನ್ನು ಬಹಳ ಶಾಂತ ರೀತಿಯಿಂದ ಆಚರಣೆ ಮಾಡಿವಿ. ನಮ್ಮ ಪಟ್ಟಣದ ಶಹರದ ಖಾಜಿ ಆದಂಥ ಸನ್ಮಾನ್ಯ ಮೌಲಾನಾ ಜೈನುದ್ದೀನ್ ಖಾಜಿ ಸಾಹೇಬರು ಮೊದಲ ಅವ್ರ ತಂದೆಯವರು ಪ್ರಾರ್ಥನಾ ಮಾಡುವ ಅವ್ರಿಗೆ ಜವಾಬ್ದಾರಿ ಇತ್ತು, ಅವ್ರು ಮಾಡಿದರು. ಇವತ್ತಿನ ದಿವಸ ಅಂಜುಮನೆ ಇಸ್ಲಾಂ ಹುಬ್ಳಿ ನಮ್ಮ ಹಿರಿಯರು ಈ ಸಂಸ್ಥಾವನ್ನು ಕಟ್ಟಿದ್ದಾರೆ. ಇಟ್ ಈಸ್ ಎ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ಮುಸ್ಲಿಮ್ಸ್. ಇದರಿಂದ ಶೈಕ್ಷಣಿಕವಾಗಿ ಎಲ್ಲರಿಗೆ ಜಾತಿ ಧರ್ಮ ಅದು ಇದು ಏನೂ ಇಲ್ಲ, ಎಲ್ಲರೂ ಬಂದು ವಿದ್ಯಾಭ್ಯಾಸ ಮಾಡ್ರಿ ಕೆಲಸ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ದೇಶದ ಪರಂಪರೆ ಸಾವಿರಾರು ವರ್ಷದ್ದು. ಎಲ್ಲರೂ ಕೂಡಿ ಈಗಾಗಲೇ ಸಾಹೇಬರು ಹೇಳದಂತೆ, ಸನ್ಮಾನ್ಯ MLA ಸಾಹೇಬರು ಹೇಳದಂತೆ, ನಾವು ಎಲ್ಲರೂ ಹಬ್ಬವನ್ನು, ಅದು ದೀಪಾವಳಿ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಅಥವಾ ಮೊಹರಂ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯುಗಾದಿ ಇರ್ಬೋದು, ಅಥವಾ ಇವತ್ತು ರಂಜಾನ್ ಇರ್ಬೋದು, ಭಾಳ ವಿಜೃಂಭಣೆಯಿಂದ, ಭಾಳ ಶ್ರದ್ಧೆಯಿಂದ, ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ. ಈಗಾಗಲೇ ಸಾಹೇಬರು MLA ಸಾಹೇಬರು ಹೇಳದಂತೆ ಸುಮಾರು ನನಗೆ ನೆನಪಿದ್ದಂಗೆ ನಾನು ಶುರು ಮಾಡಿದ್ದೆ. ಅದು ಆವಾಗ ನಾನು ಅಧ್ಯಕ್ಷತೆ 1983 ಈ ಊರಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ, ಎಲ್ಲ ಕಡೆ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ, ಈ ಪರಂಪರೆ ಕಾಯಂ ಇರಬೇಕು, ಈ ಜಗತ್ತು ಇರುವವರಿಗೆ ಈ ಪರಂಪರೆ ಇರಬೇಕು. ಯಾಕಂದ್ರೆ ವಿಚಿತ್ರವಾದ ದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರಿಗೆ 145 ಕೋಟಿ ಜನರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷಾ ಮಾತಾಡೋರು, ಬೇರೆ ಬೇರೆ ರಂಗ ರೂಪದವರು ಇದ್ರ ಸಹಿತ ನಾವು ಭಾರತೀಯರು. ಈಗಾಗಲೇ ಸಾಹೇಬರು ಹೇಳದಂತೆ ಕುವೆಂಪು ಅವರು ಏನು ಬರೆದಿದ್ದಾರೆ ಸರ್ವ ಜನಾಂಗದ ಬಗ್ಗೆ, ಅದು ಶಾಂತಿ ತೋಟ ಕೆಲಸ, ಅದೇ ಇಕ್ಬಾಲನ್ನು ಹೇಳದೇನ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, हम बुलबुले हैं उसके, वो गुलसिता हमारा, मजहब नहीं सिखाता आपस में बैर रखना, हिंदी है वतन है हिंदुस्तान हमारा. इसलिए सबको भी दिल की गहराइयों से मैं हिंदू, मुस्लिम, सिख, ईसाई, पारसी और सबको भी दिली रमज़ान की ईद मुबारकबाद पेश करता हूँ. कबूल फरमाए. और इस महीने में जो 30 रोज़े रखते हैं, सब्र तहम्मुल का ज़माना रहता है. सिर्फ भूख और प्यास का नहीं, हाथ पाँव का भी रोज़ा रहना, आंख का भी रोज़ा रहना, मुंह का भी रोज़ा रहना, किसी को गाली गलौज नहीं कर सकते. इसलिए एक बहुत ही मुतबर्रिक महीना और सब्र तहम्मुल का महीना हमारे से जुदा हुआ, बड़े अफसोस की बात है. फिर दुआ करते हैं कि अगला साल भी हमें बताए. बहुत बहुत शुक्रिया. और जो एक महीने में और आज 2-3 दिन में हमारे MLA साहब का मैं फ़ोन किया था, तशरीफ़ लाए, मैं उनका शुक्रिया अदा करता हूँ. और हमारे साहब आने के बाद कमिश्नर साहब, बहुत सारे अच्छे डेवलपमेंट वर्क हुए हैं. सबसे अहम चीज़ हम उनसे गुजारिश ये किए थे कि ये गांजा, अफीम, ड्रग बंद करो साहब, हमारे नौजवानों को तकलीफ हो रही बोल के. आज भी मैं उनसे अपील करता हूँ कि वो खास ख्याल रखें. और ये महीने में लॉ एंड ऑर्डर जो मेंटेन हुआ, किसी को क्या तकलीफ नहीं हुई. बाहर से लोग आते हैं, अतराफ से 100 किलोमीटर से खरीदी करने के लिए, कपड़ा लत्ता सामान,
खाने पीने के सामान, लेकिन किसी को क्या तकलीफ नहीं हुई। इसलिए ये सब डिपार्टमेंट को, कॉर्पोरेशन वाले हमने साथ दिए, पुलिस डिपार्टमेंट हमने साथ दिए, मीडिया हमने साथ दिया, और केईबी वाले लाइट हमने इंतजाम करे। ये सब डिपार्टमेंट को अंजुमन इस्लाम हुगली की तरफ से बहुत बहुत शुक्रिया, बहुत बहुत ईद मुबारक वस्सलाम। ಪವಿತ್ರವಾದಂಥ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಭಾಳ ವಿಶೇಷ ಅಂತಂದರೆ ರಂಜಾನ್ ಮತ್ತು ಯುಗಾದಿ ಎರಡೂ ಹಬ್ಬಗಳು ಬಂದರೂ ಕೂಡ ಎಲ್ಲರೂ ಕೂಡ ಒಂದು ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ಕೆಲಸ ಇವತ್ತು ಹುಬ್ಬಳ್ಳಿ ಧಾರವಾಡ ಜನತೆ ಮಾಡಿದ್ದಾರೆ. ಭಾಳ ಶಾಂತಿಯಿಂದ ಈ ಆಚರಣೆಗಳು ಇಲ್ಲಿ ಆಚರಣೆ ಆಗಿದೆ. ಅದಕ್ಕೆ ಕಾರಣ ಅಂತಂದರೆ ಬಹುಶಃ ಎಲ್ಲರಿಗೂ ಅರ್ಥವಾಗಿದೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ. ಬಹುಶಃ ಬೇರೆ ಬೇರೆ ಧರ್ಮಗಳು, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನಾನು ಹಿಂದೂ, ನಾನಿರ್ಬೋದು ಹಿಂದೂ. ಹಿಂದೂ ಅಂದ್ರೆ ಅರ್ಥ ಇವತ್ತು ಬೇರೆ ಧರ್ಮಗಳನ್ನು ಗೌರವಿಸುವಂಥದ್ದು. ಅವ್ರಿಗೂ ಕೂಡ ಒಂದು, ನಾವೆಲ್ಲ ಕೂಡ ಅವರ ಒಂದು ಆಚರಣೆಯಲ್ಲಿ ನಾವು ಭಾಗಿಯಾಗಬೇಕು, ನಮ್ಮ ಆಚರಣೆಯಲ್ಲಿ ಅವರು ಭಾಗಿಯಾಗುವಂಥದ್ದು. ಇದು ಭಾರತ ದೇಶದ ಒಂದು ಐಕ್ಯತೆ, ಒಂದು ಸಹೋದರತ್ವ, ಒಂದು ಭಾವೈಕ್ಯತೆ ಮೂಡಿಸುವಂಥ ಕೆಲಸ ಇವತ್ತು ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ನಡೀತಾ ನಾವು ನಡೆಸಿಕೊಂಡು ಬಂದಿದ್ದೀವಿ. बरकत हूँ। आज ईद उल फितर का मुकद्दस दिन है। मैं तमाम हिंदुस्तान के वासियों के मुबारकबाद देता हूँ। ईद उल फितर की शुभकामनाएं, और उगादी भी ईद है, दोनों मिलकर आई हैं। हिंदू, मुसलमान, सिख, ईसाई जितने भी यहाँ पर हमारे हिंदुस्तान में रहते हैं, सबके लिए दुआ करता हूँ कि अल्लाह तबारक व तआला आज के मुबारक दिन के सदक़े में तमाम को मिलजुल कर रहने की तौफीक अता फरमाए। तमाम को मुबारकबाद। अस्सलाम वालेकुम।